ಸೊ ಯಾವಾಗ ಹೆಣ್ಮಕ್ಳಲ್ಲಿ ಜಾಸ್ತಿ ಪ್ರೆಗ್ನೆನ್ಸಿನಲ್ಲಿ ತೊಂದರೆಗಳು ಬರ್ತದೆ, ಇನ್ನೂ ಮೇಜರ್ ಸ್ಟ್ರೆಂತ್ ಆಫ್ ದ ಹಾಸ್ಪಿಟಲ್ ಅಂತಂದ್ರೆ ನಮ್ಮ NICU. 680 ಗ್ರಾಮು ಲಾಸ್ಟ್ ವೇಟ್ ಅಂತ ಮಗು ಕೂಡ ನಮ್ಮಲ್ಲಿ ಸರ್ವೈವ್ ಆಗಿದೆ. ತುಮಕೂರಿನಲ್ಲಿ ತಲೆ ಎತ್ತಿದೆ ಮಲ್ಟಿ ಸ್ಪೆಷಾಲಿಟಿ ತಾಯಿ ಮಕ್ಕಳ ಆಸ್ಪತ್ರೆ. ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ನವಜಾತ ಶಿಶು ಆರೈಕೆವರೆಗೆ ಸಂಪೂರ್ಣ ಚಿಕಿತ್ಸೆ. ತುಮಕೂರಿನಲ್ಲೇ ಮೊದಲ ಬಾರಿಗೆ ಪ್ರೀಮೆಚ್ಯೂರ್ಡ್ ಬೇಬಿಗಳಿಗಾಗಿ ತುರ್ತು ಚಿಕಿತ್ಸಾ ಘಟಕ. ಒಂದು ಹೆಣ್ಣಿಗೆ ಪರಿಪೂರ್ಣತೆ ಸಿಗುವುದು ತಾಯಿ ಆದಾಗ್ಲಿ ಅಂತಾರೆ. ಆದ್ರೆ ತಾಯ್ತನದ ವೇಳೆ ಹೆಣ್ಣು ಮಕ್ಕಳಿಗೆ ಅದೆಷ್ಟೋ ಕಷ್ಟ, ನೋವು, ತೊಳಲಾಟವನ್ನ ಅನುಭವಿಸ್ತಿರ್ತಾರೆ. ಅಲ್ಲದೆ ಮಕ್ಕಳಾಗ್ಲಿ ಅಂತ ಅದೆಷ್ಟೋ ದಂಪತಿಗಳು ಕಂಡ ದೇವರಿಗೆ ಹರಕೆಯನ್ನ ಕಟ್ಕೊಳ್ತಾರೆ. ಜೊತೆಗೆ ಹಲವು ಕಡೆ ತಿರುಗಿ ವೈದ್ಯರ ಸಲಹೆಯನ್ನ ಪಡಿತಾರೆ. ಆದ್ರೆ ಕೆಲವರಿಗೆ ಸಕ್ಸಸ್ ಆದ್ರೆ ಇನ್ನು ಕೆಲವರಿಗೆ ಸಕ್ಸಸ್ ಆಗೋದು ಕಡಿಮೆ. ಇತ್ತ ತುಮಕೂರಿನಲ್ಲಿಯೂ ಕೂಡ ಅದೆಷ್ಟೋ ದಂಪತಿಗಳು ಮಕ್ಕಳಾಗ್ಲಿ ಅಂತ ದೂರದ ಊರುಗಳ ಆಸ್ಪತ್ರೆಗಳಿಗೆ ತಿರುಗ್ತಿದ್ದಾರೆ. ಇದೀಗ ತುಮಕೂರಿನಲ್ಲಿ ಅತ್ಯಾಧುನಿಕ ತಾಯಿ ಮಕ್ಕಳ ಆಸ್ಪತ್ರೆ ತಲೆ ಎತ್ತಿದ್ದು ತುಮಕೂರಿಗರಿಗೆ ಇದೊಂದು ಸಂತಸದ ವಿಚಾರವಾಗಿದೆ. ಹಾಗಾದ್ರೆ ಆ ಆಸ್ಪತ್ರೆ ಯಾವುದು? ಆ ಆಸ್ಪತ್ರೆಯಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ? ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಆಸ್ಪತ್ರೆಗೆ ಬಂದವರನ್ನ ಆತ್ಮೀಯವಾಗಿ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ. ಈ ಸ್ಟೋರಿಯನ್ನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹೌದು, ತುಮಕೂರು ನಗರದ ಶಿರಾಗೇಟ್ನ 80 ಫೀಟ್ ರಸ್ತೆಯಲ್ಲಿ ಅದಿತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಲೆ ಎತ್ತುವ ಮೂಲಕ ಹೊಸದೊಂದು ಹೆಜ್ಜೆಯನ್ನ ಇಡ್ತಾ ಇದೆ. ಸುಮಾರು 4 ವರ್ಷಗಳಿಂದಲೂ ಅದಿತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತುಮಕೂರಿನ ಜನತೆಯ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದೆ. ಅದಿತಿ ಆಸ್ಪತ್ರೆ ಹೈಟೆಕ್ ಆಸ್ಪತ್ರೆಯಾಗಿದ್ದು ಹೆರಿಗೆ ನಂತರದ ಚಿಕಿತ್ಸೆ, ನವಜಾತ ಶಿಶುಗಳ ಆರೋಗ್ಯ, ಪ್ರೆಗ್ನೆಂಟ್ ಟೈಮಲ್ಲಾಗುವ ಸಮಸ್ಯೆಗಳು, ಮಕ್ಕಳಾಗದವರಿಗೆ ಚಿಕಿತ್ಸೆ ಜೊತೆಗೆ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನ ಕೂಡ ನೀಡಲಾಗ್ತಾ ಇದೆ. ಇದರಿಂದ ಅದೆಷ್ಟೋ ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ಜೊತೆಗೆ ಅದೆಷ್ಟೋ ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳಾಗಿದ್ದು ಸಂತಸದ ಕ್ಷಣಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ತುಮಕೂರಿನಲ್ಲಿ ಅದೆಷ್ಟೋ ತಾಯಿ ಮಕ್ಕಳ ಆಸ್ಪತ್ರೆಗಳಿವೆ. ಆದ್ರೆ ಅದಿತಿ ಆಸ್ಪತ್ರೆ ಎಲ್ಲಾ ಆಸ್ಪತ್ರೆಗಳಿಗಿಂತಲೂ ಬೆಸ್ಟ್ ಆಸ್ಪತ್ರೆಯಾಗಿದೆ. ಅದೇಗಂದ್ರೆ ಅದಿತಿ ಆಸ್ಪತ್ರೆಯಲ್ಲಿ ಪ್ರೆಗ್ನೆನ್ಸಿ ಹೆಣ್ಣು ಮಕ್ಕಳಿಗೆ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೆರಿಗೆ ವೇಳೆ ತೊಂದರೆ, ಪ್ರೀಮೆಚ್ಯೂರ್ಡ್ ಬೇಬೀಸ್, ತೂಕ ಕಡಿಮೆ ಇರುವ ಮಕ್ಕಳಿಗೆ ಅತ್ಯಾಧುನಿಕ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಇನ್ನು ಈ ಆಸ್ಪತ್ರೆಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಜನರಲ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಆಗತಾನೆ ಹುಟ್ಟಿದ ಮಕ್ಕಳಲ್ಲಿರೋ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸರ್ಜರಿ ಸೇರಿ ಮಲ್ಟಿ ಡಿಪಾರ್ಟ್ಮೆಂಟ್ ಅನ್ನ ಅದಿತಿ ಆಸ್ಪತ್ರೆ ಹೊಂದಿದೆ. ಈ ಮೂಲಕ ತಾಯಿ ನವಜಾತ ಶಿಶುಗಳಿಗೆ ತುಂಬಾ ಸಹಕಾರಿಯಾಗಿದೆ. ನಮಸ್ತೆ, ನಮ್ಮ ಅದಿತಿ ಹಾಸ್ಪಿಟಲ್ ಬಂದು 4 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಸೊ ಇಲ್ಲಿ ಮೇಜರ್ ಆಗಿ ನಮ್ಮ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೋಸ್ಕರ ನಾವು ಸ್ಟಾರ್ಟ್ ಮಾಡಿದ್ವಿ. ನಾವು ಮೇನ್ ಆಗಿ ನೋಡ್ತಾ ಇರುವಂತದ್ದು ಅಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಸೊ ಯಾವಾಗ ಹೆಣ್ಮಕ್ಳಲ್ಲಿ ಜಾಸ್ತಿ ಪ್ರೆಗ್ನೆನ್ಸಿನಲ್ಲಿ ತೊಂದರೆಗಳು ಬರ್ತದೆ, ಬ್ಲೀಡಿಂಗ್ ಆಗ್ತಿರುತ್ತೆ, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಪ್ರೀಟರ್ಮ್ ಡೆಲಿವರೀಸ್, ಇಲ್ಲ ಬೇಗನೆ ಹುಟ್ಟುವಂಥ ಮಕ್ಳಿಗೋಸ್ಕರ ನಾವು ಪ್ರೆಗ್ನೆನ್ಸಿನ ನೋಡ್ತೀವಿ. ಸೊ ಅದ್ರ ಜೊತೆಗೆ ನಾವು ಕೂಡ ಮಕ್ಳು ಆಗ್ತಾ ಇಲ್ಲ ಅನ್ನೋರ್ನು ಕೂಡ ನಾವು ಅವ್ರನ್ನ ಕೂಡ ತಪಾಸಣೆ ಮಾಡ್ತಾ ಹೋಗ್ತೀವಿ. ಇನ್ನೂ ಮೇಜರ್ ಸ್ಟ್ರೆಂತ್ ಆಫ್ ದ ಹಾಸ್ಪಿಟಲ್ ಅಂತಂದ್ರೆ ನಮ್ಮ NICU. ಸೊ ಬೇಗನೆ ಹುಟ್ಟೋ ನವಜಾತ ಶಿಶುಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ನಮಗೆ 680 ಗ್ರಾಮು ಲಾಸ್ಟ್ ವೇಟ್ ಅಂತ ಮಗು ಕೂಡ ನಮ್ಮಲ್ಲಿ ಸರ್ವೈವ್ ಆಗಿದೆ. ಮತ್ತು ಇತರೆ ಮಕ್ಕಳು ಬೇಗನೆ ಹುಟ್ಟೋದು 28 ವಾರ, 29 ವಾರ, ಸೊ ಈ ಥರ ಹುಟ್ಟೋ ಮಕ್ಕಳುಗಳು, ಮತ್ತೆ ತೂಕ ಕಡಿಮೆ ಇರೋಂಥವು 1 kg ಗಿಂತ ಒಳಗಿರುವಂಥ ಮಕ್ಕಳುಗಳನ್ನ ಕೂಡ ನಾವು ಇಲ್ಲಿ ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಅದ್ರ ಜೊತೆಗೆ ನಮ್ಮಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಆಪ್ಷನ್ಸ್ ಇದಾವೆ. ಅಂದರೆ ನಮ್ಮಲ್ಲಿ ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ,
ಹೌದು, ನಮ್ಮಲ್ಲಿ NICU ನಲ್ಲಿ ಕೂಡ ಆಗ್ತಾನೆ ಹೋಗ್ತಿರೋ ಮಕ್ಳುಗಳಿಗೂ ಕೂಡ ಏನಾದ್ರು ತೊಂದರೆಗಳಿದ್ರೆ ಅವತ್ತೇ ಸರ್ಜರಿ ಕೂಡ ಆಗಿದ್ದಾವೆ. ಸೊ ಅವು ಕೂಡ ಸಕ್ಸಸ್ ಕೂಡ ಆಗಿದ್ದಾವೆ. ಸೊ ಅಷ್ಟು ಪುಟ್ಟ ಮಕ್ಳಿಗೂ ಕೂಡ ನಾವು ಸರ್ಜರಿ ಇಲ್ಲಿ ನಡೆಯುತ್ತೆ. ಇನ್ನು ನೆಕ್ಸ್ಟ್ ಬಂತು ಅಂತಂದ್ರು ಡರ್ಮ್ಯಾಟಾಲಜಿ, ಸೈಕ್ಯಾಟ್ರಿ, ಇಲ್ಲಿ ಕೂಡ ಎಲ್ಲ ಆಪ್ಷನ್ಸ್ ಇದೆ. ಮಲ್ಟಿ ಡಿಪಾರ್ಟ್ಮೆಂಟ್ ಅವೈಲಬಿಲಿಟಿ ಕೂಡ ಇದೆ. ಇನ್ನು ಅದಿತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೇವಲ ಹೆರಿಗೆ, ತಾಯಿ ಮಕ್ಕಳಿಗೆ ಚಿಕಿತ್ಸೆ ಮಾತ್ರವಲ್ಲದೆ ಹೆರಿಗೆ ಸಮಯದಲ್ಲಿ ಹೆಣ್ಣು ಮಕ್ಕಳಲ್ಲಿರುವ ಭಯ, ಆತಂಕ, ಮಗು ಆದ್ಮೇಲೆ ತಾಯಂದಿರು ಅನುಭವಿಸುವ ಮಾನಸಿಕ ಒತ್ತಡ ಸೇರಿ ನಾನಾ ಸಮಸ್ಯೆಗಳಿಗೆ ಸಲಹೆಯನ್ನ ನೀಡಲಾಗುತ್ತೆ. ಬರೀ ಟ್ರೀಟ್ಮೆಂಟ್ ಮಾತ್ರವಲ್ಲದೆ ಪ್ರೆಗ್ನೆನ್ಸಿ ಕ್ಲಾಸ್, ಯೋಗ, ಪ್ರಾಣಾಯಾಮ, ಗರ್ಭ ಸಂಸ್ಕಾರ ಕ್ಲಾಸ್ ಅನ್ನ ಮಾಡಲಾಗಿದ್ದು, ಈ ಮೂಲಕ ತಾಯಿಯಾಗುವವರಿಗೆ ಸಪೋರ್ಟ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇದಿಷ್ಟು ಅಲ್ಲದೆ ಹೆರಿಗೆಯಾದ ಬಳಿಕ ತಾಯಂದಿರಿಗೆ ಹಾಲುಣಿಸುವಿಕೆ ವೇಳೆ ಆಗುವ ಸಮಸ್ಯೆ ಬಗ್ಗೆ ತಿಳುವಳಿಕೆಯನ್ನ ಹೇಳಲಾಗುತ್ತೆ. ಜೊತೆಗೆ ತಾಯಂದಿರಿಗೆ ಕುಟುಂಬಸ್ಥರು ಹೇಗೆ ಸಪೋರ್ಟ್ ಮಾಡಬೇಕು ಎಂಬುದರ ಬಗ್ಗೆಯೂ ಅರಿವನ್ನ ಮೂಡಿಸ್ತಾರೆ. ನಮ್ಮ ಈ 4 ವರ್ಷದ ಜರ್ನಿನಲ್ಲಿ ನಾವು ಕೂಡ ಕಲಿತು ಬರ್ತಾ ಇದ್ದೇವೆ, ನಾವು ಕೂಡ ಬೆಳವಣಿಗೆ ಆಗ್ತಾ ಇದ್ದೇವೆ, ಅಪ್ಡೇಟ್ ಆಗ್ತಾ ಇದ್ದೇವೆ. ಸೊ ಈ ಸಮಯದಲ್ಲಿ ನಾವು ಏನ್ ಅರ್ಥಕೊಂಡಿದೀವಿ ಅಂತಂದ್ರೆ, ನಮ್ಮ ಜನತೆಗೆ ಏನ್ ಬೇಕು, ಇಲ್ಲ ನಮ್ಮ ಹೆಣ್ಮಕ್ಳಿಗೆ ಯಾವ ರೀತಿ ಕೇರ್ ಬೇಕು ಅನ್ನೋದು ಕೂಡ ನಾವು ಅಪ್ಡೇಟ್ ಆಗ್ತಾ ಇದ್ದೇವೆ. ಸೊ ನಾವೇನ್ ಅಬ್ಸರ್ವ್ ಮಾಡ್ಕೊಂಡ್ವಿ, ಹೊಸದಾಗಿ ಆಗೋ ತಾಯಂದಿರಿಗೆ ಹೆರಿಗೆ ಬಗ್ಗೆ ಭಯ ಇರುತ್ತೆ, ಹೆರಿಗೆ ಹೇಗಾಗುತ್ತೋ, ಮಗು ಬಗ್ಗೆ ಭಯ ಇರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಅವರಿಗೆ ಎಲ್ಲಾ ಹಂತದಲ್ಲೂ ಅವರಿಗೆ ಕರೆಕ್ಟ್ ಆದ ಕೌನ್ಸಿಲಿಂಗ್ ಕೊಡ್ತಾ ಬರ್ತೇವೆ. ಯಾವ ರೀತಿನಲ್ಲಿ ನಾವು ಅವರಿಗೆ ಸಪೋರ್ಟ್ ಕೊಡ್ಬೋದು. ಸೊ ಹಾಗಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಪ್ರೆಗ್ನೆನ್ಸಿ ಕ್ಲಾಸಸ್ ಮಾಡ್ತಾ ಇದೀವಿ ಇವಾಗ. ಯಾಕಂದ್ರೆ ಅದ್ರ ಬಗ್ಗೆ ಅರಿವಿದ್ರೆ ಅದ್ರ ಬಗ್ಗೆ ಭಯ ಅನ್ನೋದು ತಪ್ಪುತ್ತೆ. ಜೊತೆಗೆ ನಾವು ಕೂಡ ನಮ್ಮ ಹಿಂದಿನ ಕಾಲದವರು ಯಾವ ರೀತಿ ಒಂದು ಸಂಸ್ಕಾರಗಳನ್ನ ನಾವು ಮಗು ಆಗಕ್ಕಿಂತ ಮುಂಚೆನೆ ಹೇಗೆ ಅಳವಡಿಸ್ಕೋಬಹುದು, ಅದರಿಂದ ಯಾವ ರೀತಿ ಯೋಗದಲ್ಲಿ, ಪ್ರಾಣಾಯಾಮದಲ್ಲಿ ಯಾವ ತರ ಬೆನಿಫಿಟ್ ಕಂಡಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಅದನ್ನು ಕೂಡ ನಾವು ಅಳವಡಿಸ್ಕೊಂಡಿದೀವಿ. ಸೊ ಹಾಗಾಗಿ ಗರ್ಭ ಸಂಸ್ಕಾರ ಕ್ಲಾಸಸ್ ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ. ಸೊ ಈ ವಿಚಾರದಲ್ಲಿ ನಾವು ಏನ್ ಫೋಕಸ್ ಮಾಡ್ತಿದೀವಿ ಅಂತಂದ್ರೆ, ಜಸ್ಟ್ ಮೆಡಿಸಿನ್ ಕೊಡೋದು ಮತ್ತೆ ಪೇಷಂಟ್ ನ ನೋಡೋದು ಅಷ್ಟೇ ಅಲ್ದೇನೆ, ಅವ್ರದ್ದು ಸಂಪೂರ್ಣವಾಗಿ ಆ ತಾಯಿಗೆ ಏನ್ ಸಪೋರ್ಟ್ ಬೇಕು, ಆ ಮಗುವಿಗೆ ಈಗ ತಾನೇ ಹುಟ್ಟತಾ ಇರೋ ಮಗುವಿಗೆ ಯಾವ ರೀತಿ ಸಪೋರ್ಟ್ ಬೇಕೋ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಒಂದ್ ಎಂಟೈರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದಾದ್ಮೇಲೂ ಕೂಡ ತಾಯಿಗೆ ಹುಟ್ಟಾದ್ಮೇಲೂ ಕೂಡ ಸುಮಾರು ತೊಂದರೆಗಳಿರುತ್ತೆ. ಅವಳಿಗೆ ಹಾಲು ಕುಡ್ಸೋದ್ರಿಂದ ಹಿಡಿದು, ನಿದ್ದೆಯಿಂದ ಹಿಡಿದು, ಪೀರಿಯಡ್ಸ್ ಆಗೋದ್ರಿಂದ ಹಿಡಿದು, ಇಲ್ಲ ನೆಕ್ಸ್ಟ್ ಕಾಂಟ್ರಸೆಪ್ಷನ್ ಆಗೋದ್ರಿಂದ ಹಿಡಿದು, ಅದನ್ನು ಕೂಡ ನಾವು ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಮ ಸ್ಟಾಫ್ ಅಲ್ಲಿ ಎಷ್ಟು ಅಂತಂದ್ರೆ 3 ರಿಂದ 4 ಜನ ಲ್ಯಾಕ್ಟೇಷನಲ್ ಕೌನ್ಸಿಲಿಂಗ್ ಸರ್ಟಿಫೈಡ್ ಕೌನ್ಸಿಲರ್ಸ್ ಇದ್ದಾರೆ. ಸೊ ನಮ್ಮ ಸ್ಟಾಫ್ ಅಲ್ಲಿ ಇವಾಗ 3 ರಿಂದ 4 ಜನ ಸರ್ಟಿಫೈಡ್ ಲ್ಯಾಕ್ಟೇಷನಲ್ ಕೌನ್ಸಿಲರ್ ಇದ್ದಾರೆ. ಸೊ ಇದು ಮಾಡಿಸಿರೋ ಉದ್ದೇಶ ಏನು ಅಂತಂದ್ರೆ, ತಾಯಂದಿರಿಗೆ ಆದಷ್ಟು ಎದೆ ಹಾಲು ಉಣಿಸೋದನ್ನ ಪ್ರಮೋಟ್ ಮಾಡೋಣ ಅಂತ, ಅವ್ರಿಗೆ ಯಾವ ರೀತಿ ಸಪೋರ್ಟ್ ಬೇಕೋ ನಮ್ಮ ಕಡೆಯಿಂದ ಕೊಡೋಣ ಅಂತ. ಸೊ ಹಂಗಾಗಿ ಎಷ್ಟೋ ತಾಯಂದಿರು ಎದೆ ಹಾಲು ಕುಡಿತಿಲ್ಲ, ಕಡಿಮೆ ಆಗ್ತಿದೆ, ಮಗು ಕಚ್ಚುತ್ತೆ, ಎದೆ ಗಾಯ ಆಗುತ್ತೆ ಅಂತ ಅಂದು ಬರೀ 3 ತಿಂಗಳು, 5 ತಿಂಗಳು, 6 ತಿಂಗಳು, ಹಬ್ಬ ಅಂದ್ರೆ 1.5 ವರ್ಷಕ್ಕೆ ಎದೆ ಹಾಲು ಕುಡ್ಸೋದನ್ನ ಸ್ಟಾಪ್ ಮಾಡ್ತಾರೆ. ಸೊ ಹಂಗಾಗಿ ನಾವು ಈ ತರ ಒಂದು ಇನಿಷಿಯೇಟಿವ್ ತಗೊಂಡು ಅವ್ರನ್ನ ಆದಷ್ಟು 2 ವರ್ಷದ ತನಕ ಹಾಲು ಕುಡ್ಸೋದಿಕ್ಕೆ ನಾವು ಪ್ರೋತ್ಸಾಹಿಸ್ತೀವಿ. ಮತ್ತು ತಾಯಿ ಒಬ್ರಿಗೆ ಅಲ್ಲ, ಅವರ ಸಹಪಾಠಿಗಳು, ಅವ್ರ ಸಪೋರ್ಟ್ ಗ್ರೂಪ್ ಏನಿರುತ್ತೆ ಅವ್ರಿಗೂ ಕೂಡ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ದಯವಿಟ್ಟು ಈ ತರ ತಾಯಿಗೆ ಸಪೋರ್ಟ್ ಮಾಡಿ, ಮಗುಗೆ ಈ ತರ ಸಪೋರ್ಟ್ ಮಾಡಿ ಅಂತ ನಾವು ಗೈಡ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಒಂದು ಬರೀ ಪೇಷಂಟ್ ಅಷ್ಟೇ ನೋಡೋದಿಲ್ಲ, ಅವ್ರ ಜೊತೆ ಸುತ್ತಮುತ್ತ ಅವ್ರ ಎನ್ವಿರಾನ್ಮೆಂಟ್ನು ಕೂಡ ನಾವು ಬದಲಾವಣೆ ತಂದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನು ಅದಿತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನವಜಾತ ಶಿಶು ತುರ್ತು ಚಿಕಿತ್ಸಾ ಘಟಕ, ಆಗ ತಾನೇ ಹುಟ್ಟಿದ ಶಿಶುಗಳಲ್ಲಿ ಕಾಣಿಸಿಕೊಳ್ಳುವ ಜಾಂಡಿಸ್ ಚಿಕಿತ್ಸೆಗೆ 10 ಬೆಡ್ಗಳು ಹಾಗೂ ಫೋಟೋಥೆರಪಿ ಚಿಕಿತ್ಸೆ ವ್ಯವಸ್ಥೆ ಇದೆ. ಇದರ ಜೊತೆಗೆ ನವಜಾತ ಶಿಶು ತಜ್ಞರನ್ನ ಒಳಗೊಂಡಂತೆ 3 ರಿಂದ 4 ಮಂದಿ ಸರ್ಟಿಫೈಡ್ ಕೌನ್ಸಿಲರ್ಸ್ ಇದ್ದು, ನವಜಾತ ಶಿಶು ಹಾಗೂ ತಾಯಂದಿರ ಆರೋಗ್ಯಕ್ಕಾಗಿ ಹಾಗೂ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಅತ್ಯುತ್ತಮ ಚಿಕಿತ್ಸೆ ಜೊತೆಗೆ ಆರೈಕೆಯನ್ನ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಧುಚಂದನ್ ಎಂ ಅಂತ. ನಾನು ನಮ್ಮ ಅದಿತಿ ಹಾಸ್ಪಿಟಲ್ ಅಲ್ಲಿ ಮಕ್ಕಳ ಡಾಕ್ಟರು, ಪೀಡಿಯಾಟ್ರಿಷಿಯನ್ ಮತ್ತೆ ನಿಯೋನೆಟಾಲಜಿಸ್ಟ್ ಅಂತ, ಅಂದ್ರೆ ನವಜಾತ ಶಿಶು ತಜ್ಞ ಮತ್ತು ಮಕ್ಕಳ ಡಾಕ್ಟರ್ ಅಂತ. ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರಹದ ಮಕ್ಕಳಿಗೆ ಏನೇ ತೊಂದರೆ ಇದ್ರು, ಆಗ ತಾನೇ ಹುಟ್ಟಿರೋ ನ್ಯೂ ಬಾರ್ನ್ ಬೇಬೀಸ್ ಇಂದ, ಅಂದ್ರೆ ನವಜಾತ ಶಿಶುಗಳಿಂದ ಹಿಡಿದು 18 ವರ್ಷದವರೆಗೂ ಏನೇ ತೊಂದರೆ ಇದ್ರು ಮಕ್ಕಳ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಇರುತ್ತೆ. ಅದ್ರ ಜೊತೆಲಿ ತಾಯಿಗೆ ಏನೇ ತೊಂದರೆ ಇದ್ರು ಅದಕ್ಕೂ ಕೂಡ ನಮ್ಮಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ನಮ್ಮಲ್ಲಿ ಸ್ಪೆಸಿಫಿಕಲಿ ಫೋಕಸ್ ಅಂದ್ರೆ NICU ಇದೆ,
10 ಬೆಡೆಡ್ NICU ಇದೆ, ಇನ್ಕ್ಲೂಡಿಂಗ್ ವೆಂಟಿಲೇಟರ್ ಸಪೋರ್ಟ್, CPAP ಮಿಷಿನ್, HFNC ಮಿಷಿನ್, ಮತ್ತೆ ಫೋಟೋಥೆರಪಿ. ಜಾಂಡಿಸ್ಗೆ ಮಕ್ಕಳಿಗೆ ಏನಾದರೂ ಜಾಂಡಿಸ್ ಆದರೆ ಫೋಟೋಥೆರಪಿ ಅವಶ್ಯಕತೆ ಬಂದರೆ ಅದರದ್ದೆಲ್ಲ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ನಮ್ಮಲ್ಲಿ. ಅದ್ರ ಜೊತೆಗೆ ಪೀಡಿಯಾಟ್ರಿಕ್ ಸಬ್ ಸ್ಪೆಷಾಲಿಟೀಸ್ ಅಂತ ಹೇಳ್ತೀವಿ. ಜೊತೆಗೆ ENT ಏನಾದರೂ ತೊಂದರೆ ಇದ್ರೆ, ಪೀಡಿಯಾಟ್ರಿಕ್ ನೆಫ್ರಾಲಜಿ ಮತ್ತೆ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಈ ತರ ಏನಾದರೂ ಸ್ಪೆಸಿಫಿಕ್ ತೊಂದರೆಗಳಿದ್ರು ಅದ್ರದ್ದು ವಿಸಿಟಿಂಗ್ ಡಾಕ್ಟರ್ಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇದ್ದಾರೆ. ಅದ್ರ ಜೊತೆಗೆ ವ್ಯಾಕ್ಸಿನೇಷನ್ಸ್ ಕೂಡ ಅವೈಲಬಲ್ ಇದೆ. ಯಾವುದೇ ವ್ಯಾಕ್ಸಿನ್ ಬೇಕಿದ್ರು ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ಜೊತೆಲಿ ಏನೇ ಲ್ಯಾಬ್ ಫೆಸಿಲಿಟೀಸ್ ಆಗಲಿ ಇದೆಲ್ಲ ಅವೈಲಬಲ್ ಇದೆ. ಒಟ್ನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನವಜಾತ ಶಿಶು ಹಾಗೂ ತಾಯಂದಿರಿಗಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅದಿತಿ ಆಸ್ಪತ್ರೆಯು ಒಂದಾಗಿದೆ. ಇಲ್ಲಿ ನುರಿತ ವೈದ್ಯರ ತಂಡದ ಜೊತೆಗೆ ನಾನಾ ಸೇವೆಗಳು ಲಭ್ಯವಿದ್ದು ತಾಯಿ ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನ ನೀಡಲಾಗಿದೆ. ತಾಯಿಯಾಗುವ ಕನಸನ್ನ ಕಾಣುತ್ತಿದ್ದವರು ನಿಮ್ಮ ನವಜಾತ ಶಿಶುಗಳ ಆರೋಗ್ಯಕ್ಕಾಗಿ ಒಮ್ಮೆ ಅದಿತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ವಿಸಿಟ್ ಮಾಡಿ.